ಈ ಗೋಷ್ಠಿಯಲ್ಲಿ ಪ್ರಮುಖವಾಗಿ ನಮ್ಮ ಸರಗೂರು ತಾಲೂಕಿನ ಎಲ್ಲ ಗೌರವಯುತ ಮುಖಂಡರುಗಳು ಈ ಒಂದು ವೇದಿಕೆಯಲ್ಲಿದ್ದು ಅವರೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಬಂದಿರತಕ್ಕಂಥ ಪತ್ರಿಕೆ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಕೂಡ ಆಶ್ರಮದ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಸ್ವಾಗತವನ್ನು ಕೋರ್ತಾ, ವಿಷಯ ಇಷ್ಟೇ, ದಶಕಗಳಿಂದಲೂ ಅಂದರೆ 70ರ ದಶಕಗಳಿಂದಲೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ಪ್ರಸ್ತುತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಇವರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು, ಅದರಲ್ಲೂ ಬಲಗೈ ವರ್ಗದವರು ಸತತ ತಮ್ಮ ಓಟ್ನ ಏನು ಇಂದಿರಾ ಗಾಂಧಿ ಎಂಬ ಒಬ್ಬ ಗಟ್ಟಿ ಮಹಿಳೆ ಆ ಕಾಲದಲ್ಲಿ ಪರ ಹೊಡೆದಂತ ಸಂದರ್ಭದಲ್ಲಿ ನಮಗೆ ಗಂಜಿ ಕೊಟ್ಟಳ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಬಡವರ್ಗದವರು, ದಲಿತರು, ನಮ್ಮ ಎಲ್ಲ ಸಮುದಾಯದ ನಮ್ಮ ಮುಖಂಡರುಗಳು ಪ್ರತಿಯೊಬ್ಬರು ಅವ್ರನ್ನ ಆ ಪಕ್ಷವನ್ನ ಸತತ ಬೆಂಬಲಿಸ್ಕೊಂಡು ಬಂದು ಇಲ್ಲಿಯ ತನಕ ಪ್ರಸ್ತುತ ಇಂದಿನವರೆಗೂ ಕೂಡ 90% ಕರ್ನಾಟಕ ರಾಜ್ಯದಲ್ಲಿ 90 ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಟ್ಟು ಬಂದಿರತಕ್ಕಂಥದ್ದು ಅಷ್ಟೇ ಸತ್ಯವಾದ ಒಂದು ವಿಚಾರ. ಆದರೆ ಪ್ರಸ್ತುತ ರಾಜಕಾರಣದಲ್ಲಿ ಏನು ಈ ಭಾಗದಲ್ಲಿ ಮೈಸೂರು ಪ್ರಾಂತ್ಯ, ಚಾಮರಾಜನಗರ ಮತ್ತೆ ಮಂಡ್ಯ, ಹಾಸನ, ಕೊಡಗು ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ರಾಜಕೀಯ ಒಂದು ನೆಲೆಯನ್ನ ಕಂಡುಕೊಂಡು ಆ ಪಕ್ಷಕ್ಕಾಗಿ ಸತತ ದುಡ್ಕ ಬಂದಿರತಕ್ಕಂಥ ಹಲವಾರು ನಾಯಕರುಗಳನ್ನ, ಅದರಲ್ಲೂ ಬಲಗೈ ವರ್ಗದ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆಸ್ಕೊಂಡಿದೆ ಅಂತಕ್ಕಂಥದ್ದು ಇವತ್ತು ಪ್ರಸ್ತುತ ಎಲ್ಲ ಜನಸಾಮಾನ್ಯರಿಗೂ ಗೊತ್ತಾಗಿದೆ. ಆದ್ರೆ ಬಹುಶಃ ಸಮುದಾಯ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಏಕೆ ಅಂತಂದ್ರೆ, ನಮಗೆ ಯಾವ ಸಂದರ್ಭದಲ್ಲಿ ಈ ಕೋಮುವಾದಿ ಪಕ್ಷಗಳನ್ನ ದೂರ ಇಡಬೇಕು ಮತ್ತೆ ಈ ಯಾವ ಜಾತಿವಾದಿ ಪಕ್ಷಗಳನ್ನ ದೂರ ಇಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಬಣಗಳಾಗಿ ಅವತ್ತು ಹಂಚಿ ಹರಿದು ಹೋಗಿದ್ರು ಕೂಡ ಮಾನ್ಯ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ನೇತೃತ್ವದಲ್ಲಿ ಚಾಮರಾಜನಗರದಿಂದ ಹಿಡಿದು ಗುಲ್ಬರ್ಗದ ತನಕ, ಬೀದರ್ ತನಕ ಎಲ್ಲಾ ದಲಿತ ಸಂಘಟನೆಗಳನ್ನು ಒಂದುಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಸುವ ಒಂದು ಹಿನ್ನೆಲೆಯಲ್ಲಿ ತುಂಬಾ ಶ್ರಮ ಪಟ್ಟಂತವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು. ಯಾಕೆಂತಂದ್ರೆ ಅವರು ದಲಿತ ಚಳುವಳಿಯಲ್ಲಿ ಬಂದಿದ ಒಂದು ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವನ್ನ ಮನಗಂಡು ನಮ್ಮ ದಲಿತ ಸಂಘಟನೆಗಳನ್ನ ನಾನು ಹೋದ್ರೆ ಎಲ್ಲರೂ ಒಗ್ಗಟ್ಟಾಯ್ತಾರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕಾನೂನುಗಳಲ್ಲಿ ನಾವು ಕೆಲಸ ಮಾಡಿ ಮುಂದೊಂದು ದಿನಗಳಲ್ಲಿ ಸಿದ್ದರಾಮಯ್ಯನವರೇ ನೀವು ಹೋಗಿ ನೀವು ಎಲ್ಲೋ ಒಂದ್ ಕಡೆ ರಾಜ್ಯ ನಾಯಕರನ್ನು ಯಾವ್ದೋ ಮೂಲಕ ಗೆದ್ದು ಬರ್ತೀನಿ ಅಂತಿದ್ರಲ್ಲ, ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ಶಕ್ತಿ ಇದೆ, ಆ ಶಕ್ತಿನ ಮುಂದೆ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಪಕ್ಷಗಳ ಮುಖಂಡರು ಪ್ರತಿಯೊಬ್ಬರು ಕೂಡ ಈ ಒಂದು ಆಗ್ರಹವನ್ನು ಪಡಿಸ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮಂತ ನಯವಂಚಕರು, ನಿಮ್ಮಂತ ಜೈಲ್ ಹೋಗಿ ಬಂದಂತವರಿಗೆ ಅಧಿಕಾರ ಕೊಡ್ತಕ್ಕಂಥ ನಯವಂಚಕ ಪಕ್ಷ ಇದು ಅಂತ ನಾನು ಗಂಟಘೋಷವಾಗಿ ಹೇಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಯಾವ್ದು ಮರ್ಕಿದ್ದಾರೆ ತೋರಿಸಿ. ಮಹಾದೇವ್ ಕುಟುಂಬದಲ್ಲಿ ಯಾವ್ದು ಮರ್ಕಿದೆ, ಪ್ರಸಾದ್ ಅವ್ರ ಕುಟುಂಬದಲ್ಲಿ ಯಾವ್ದು ಮರ್ಕಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕುಟುಂಬದಲ್ಲಿ ಯಾವ್ದು ಮರ್ಕಿದೆ, ಜೊತೆಗೆ ದಿವಂಗತ ಧ್ರುವನಾರಾಯಣ್ ಸಾಹೇಬ್ ಕುಟುಂಬದಲ್ಲಿ ಯಾವ ವಿಮರ್ಶಿತ ತೋರಿಸಿ ಯಾರು ಜೈಲಿಗೆ ಬಂದಿದ್ದರು. ಇಂಥ ಒಂದು ವ್ಯವಸ್ಥೆಯನ್ನು ಇಟ್ಟಿರ್ತಕ್ಕಂಥ ನಿಮ್ಮ ಬಣ್ಣದ ಮಾತುಗಳಿಗೆ ಒಟ್ಕೊಂಡು ನಾವು ಇಲ್ಲಿ ತನಕ ನಾವು ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದು ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ನಾವು ನಿಮ್ಮ ಒಂದು ಪಕ್ಷಕ್ಕೆ ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ಇವತ್ತಿಂದಲೇ ನಾವು ಜಾಗೃತರಾಗ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿದಂತ ಎಲ್ಲ ಪತ್ರಿಕೆ ಮಾಧ್ಯಮದವರು ಕುಂತಿರ್ತಕ್ಕಂಥ ಸಣ್ಣಸ್ವಾಮಿ ಸರಗೂರು ಜಿಲ್ಲಾ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಮಿತಿ, ಈ ದಿನ ಏನು ಸಚಿವ ಸಂಪುಟದಲ್ಲಿ 2 ಬಾರಿ ಸಚಿವ ಸಂಪುಟ ರಚನೆ ಆಯಿತು. ಆ ಸಂದರ್ಭದಲ್ಲಿ ಸೈದ್ಧಾಂತಿಕ ಸಾಮರ್ಥ್ಯವುಳ್ಳ ಗಟ್ಟಿ ಧ್ವನಿಯ ನಾಯಕ
ಎಚ್ ಸಿ ಮಾದೇವಪ್ಪ ಅವರಿಗೆ ಏನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿದ್ದರಾಮಯ್ಯರವರ ಕುತಂತ್ರದಿಂದ ಪುತ್ರ ವಾತ್ಸಲ್ಯದಿಂದ ಈ ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ. ಏನು ಸಿದ್ದರಾಮಯ್ಯನವರು ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ದಲಿತರೇ ಕಾರಣ. ಯಾಕಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹತಾಶರಾಗಿ ನಾನು ಸೋಲ್ತೀನಿ ಅನ್ನುವ ಸಂದರ್ಭದಲ್ಲಿ ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು ಡಾಕ್ಟರ್ ಎಚ್ ಸಿ ಮಾದೇವಪ್ಪರವರು ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಇಡೀ ಎಲ್ಲ ಅಹಿಂದ ವರ್ಗಗಳನ್ನ ಇವರು ಒಗ್ಗೂಡಿಸಿ ಸಿದ್ದರಾಮಯ್ಯ ಅವರಿಗೆ ಮತವನ್ನು ಹಾಕಿಸಿದ್ರು. ಆದ್ರೆ ಈ ಮಧ್ಯದಲ್ಲಿ ಆ ಮತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಮಧ್ಯ ಏನು ಈ ಕುತಂತ್ರ ಬುದ್ಧಿ ಇದೆ ನೋಡಿ. ಅಹಿಂದ ಅನ್ನೋದ್ರಲ್ಲೂ ಸಿದ್ದರಾಮಯ್ಯ ಅವರು ಮಧ್ಯ ಉಳ್ಕೊಂಡಿದ್ದಾರೆ. ಆ ಮಧ್ಯ ಉಳ್ಕೊಂಡು ಆ ಕುತಂತ್ರ ಬುದ್ಧಿನ ಅಲ್ಪಸಂಖ್ಯಾತರು ತೋರಿಸಿದ್ದಾರೆ, ಈ ಕಡೆ ದಲಿತರು ತೋರಿಸಿದ್ದಾರೆ. ಹಾಗಾಗಿ ನಾವು ಅಲ್ಪಸಂಖ್ಯಾತರನ್ನು ಸಹ ಕಡೆಗಣಿಸಿದ್ದಾರೆ, ಮತ್ತೆ ದಲಿತರನ್ನು ಕಡೆಗಣಿಸಿದ್ದಾರೆ. ಪುತ್ರನ ವಾತ್ಸಲ್ಯವೇ ಪ್ರಮುಖ ಕಾರಣ. ಯಾಕೆ ಎಚ್ ಸಿ ಮಾದೇವಪ್ಪ ಅವ್ರನ್ನ ಈ ಮೈಸೂರು ಪ್ರಾಂತ್ಯದ ಈ ಮೈಸೂರು ಭಾಗದ ಒಬ್ಬ ಸಚಿವನಾಗಿ ಮಾಡಿದ್ರೆ ಇವರು ಪ್ರಬಲವಾದ ಮುಖ್ಯಮಂತ್ರಿ ಸ್ಥಾನವನ್ನ ಮುಂದಿನ ದಿನಗಳಲ್ಲಿ ಪಡೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ಯಾರ್ಯಾರು ಮುಖ್ಯಮಂತ್ರಿ ಆಗಕ್ಕೆ ಅರ್ಹರಾಗಿದ್ರು ಅವರನ್ನ ತುಳಿತ ಬಂದಿದ್ದಾರೆ. ಖರ್ಗೆ ಅವ್ರನ್ನ ತುಳಿದಿದ್ದಾರೆ, ಮತ್ತೆ ಪರಮೇಶ್ವರನ್ನ ಅವರು ತುಳಿದಿದ್ದಾರೆ. ಈಗ ಮಾದೇವಪ್ಪರವರು ಮುಖ್ಯಮಂತ್ರಿ ಸ್ಥಾನದ ಸಾಲಿನಲ್ಲಿದ್ರು, ಅವರನ್ನ ಇವರು ತುಳಿದಿದ್ದಾರೆ. ಏಕೆಂದ್ರೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ನಮ್ಮ ತಂದೆ ಎಚ್ ಸಿ ಮಾದೇವಪ್ಪ ಅವ್ರನ್ನ 2 ಬಾರಿ ಸಹ ಏನು ನಮ್ಮ ಹೈಕಮಾಂಡ್ಗೆ ಕಳಿಸಿತ್ತು, ಆದ್ರೆ ಅವನ್ನ ಹೈಕಮಾಂಡೇ ಮಾಡಿದ್ರು ಅಂತ ಹೇಳ್ತಾರೆ. ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಇವ್ರು ಹೇಳಿದ್ರೆ ಖಂಡಿತವಾಗ್ಲೂ ಎಚ್ ಸಿ ಮಾದೇವಪ್ಪ ಅವ್ರನ್ನ ಸಚಿವ ಸ್ಥಾನಕ್ಕೆ ನೇಮಿಸರು. ಆದ್ರೆ ಇವರು ಮಾಡಿಲ್ಲ. ಇವರು ಕುತಂತ್ರದ ಬುದ್ಧಿಯಿಂದ ಎಚ್ ಸಿ ಮಾದೇವಪ್ಪ ಇದು ಮಾಡಿದ್ದಾರೆ. ಏನು ಇವತ್ತು ಮುಖ್ಯಮಂತ್ರಿಯಾಗಿ ಇದ್ರು ಅಂತಂದ್ರೆ ದಲಿತ ಸಂಘಟನೆಗಳ ಒಕ್ಕೂಡಿಸಿ ಏನು ಬೆಂಗಳೂರಿನಲ್ಲಿ ಮಾಡಿದಂತ ದಲಿತ ಅಧಿವೇಶನದಲ್ಲಿ ಘೋಷಣೆಯಿಂದ ಮಾಡಿದ್ರು. ಆದ್ರೆ ಅದೆಲ್ಲ ಸಾಧ್ಯವಾದ ಎಚ್ ಸಿ ಮಾದೇವಪ್ಪನವರು. ಎಚ್ ಸಿ ಮಾದೇವಪ್ಪ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಜನ ನಾವಿದ್ದೇವೆ. ಎಲ್ಲ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಅವರ ಜೊತೆ ಇದೆ. ಮುಂದಿನ ದಿನಗಳಲ್ಲಿ ಏನು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನ ಬಿಟ್ಟು ಬಂದು ಅವರು ಸೈದ್ಧಾಂತಿಕವಾಗಿ ಉಳಿಸಿಕೊಂಡು, ಹಾಗೆ ನಾವು ಮಾದೇವಪ್ಪ ಅವ್ರ ಜೊತೆ ಯಾವಾಗಲೂ ಇರ್ತೀವಿ. ಇದೊಂದು ಮಾದೇವಪ್ಪ ಅವರಿಗೆ ಎಲ್ಲಾ ವರ್ಗದ ನಾಯಕರನ್ನ ಜೊತೆಗೂಡಿ ಹೋಗಿಸೋದಕ್ಕೆ ಒಂದು ಅವಕಾಶ ಇದೆ. ಮಾದೇವಪ್ಪ ಅವರು ಧೃತಿಗಳಾದ ಬೇಡ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಮುಂದಿನ ದಿನಗಳಲ್ಲಿ ಚುನಾವಣೆ, ಮುಂದಿನ 25ರ ಚುನಾವಣೆಗೆ ನಾವು ಖಂಡಿತವಾಗ್ಲೂ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಕಾಂಗ್ರೆಸ್ನ ನೆಲಸಮ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಎಲ್ಲ ದಲಿತ ಸಂಘಟನೆಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಎಚ್ಚರಿಕೆಗಳು ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಅವರ ಕುತ್ತಿಗೆ ಅವರ ನೇಣ ಹಾಕೋ ಮಟ್ಟಿಗೆ ಆಗುತ್ತೆ ಅಂತ ನನ್ನ ಎಚ್ಚರಿಕೆ ಕೊಡ್ತೇನೆ. ಈಗ ರಾಜಕೀಯ ವಿದ್ಯಮಾನಗಳಲ್ಲಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವ್ರನ್ನ ಯಾಕೆ ಒಂದು ಸಚಿವ ಸಂಪುಟಕ್ಕೆ, ಹಿರಿಯ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ಅವರು ಖಾತೆ ಕೊಡಬೇಕು ಅಂತ ನಮ್ಮ ದಲಿತ ಬಲವೇ ಇವತ್ತು ಒಪ್ಪಂದದಿಂದ ಬೇಡಿಕೆ ಇದ್ದೇವೆ, ಒತ್ತಾಯ ಮಾಡ್ತಾ ಇದೆ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಜನತಾದಳದಿಂದ ಡಿಸ್ಪ್ಯೂಟ್ ಆದಾಗ ಅವ್ರ ಜೊತೆಯಲ್ಲಿ ಹೆಗಲಿಗೆ ಇಳಿಸ್ಬಿಟ್ಟು ಅವ್ರ ಶಕ್ತಿಯಾಗಿ ನಿಂತ್ಕೊಂಡು ಬೇರೆ ಪಾರ್ಟಿಗಳಿದ್ದವರೆಲ್ಲ ಕರೆದು ಅವ್ರ ಜೊತೆಯಲ್ಲಿ ಅಹಿಂದ ವರ್ಗ ಇಡೀ ರಾಜ್ಯನೇ ಪ್ರವಾಸ ಮಾಡಿದಂಥವ್ರು ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು. ಅದ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ಅವ್ರ ಜೊತೆಯಲ್ಲಿ ಇವರು ದಳದಲ್ಲಿದ್ದಾಗ ದಳದ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಚ್ ಡಿ ಕೋಟೆನಲ್ಲಿ ಎನ್ ನಾಗರಾಜ್ ಅವರು ಶಾಸಕರಾಗಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಒಪ್ಪೋರದಿಂದ ಆರೋಗ್ಯ ಮಂತ್ರಿ ಮಂಡಲದಲ್ಲಿ ನಮ್ಮ ಮೈಸೂರು ಜಿಲ್ಲೆ ಬೇಕು ಅಂತಂದಾಗ ಆರೋಗ್ಯ ಇಲಾಖೆ ಮಂತ್ರಿ ನಮ್ಮ ಮಾದೇವಪ್ಪನವರು ಕೊಟ್ಟಾಗ ಅದನ್ನ ನಿಭಾಯಿಸಿ ಒಳ್ಳೆಯ ತಂದುಕೊಟ್ಟಂತವ್ರು ಮಾದೇವಪ್ಪನವರು. ಜೊತೆಯಲ್ಲಿ ಇವರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ದಲಿತ ವರ್ಗಕ್ಕೆ 3 ಧ್ರುವ ತಾರೆಗಳಿದ್ರು. ಅದರಲ್ಲಿ ಹಿರಿಯವರು ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಇವರು ಅವಮಾನಿತರಾಗಿ 2016ರಲ್ಲಿ ಖಾತೆಯಿಂದ ನಿರ್ಗಮನ ಮಾಡಿದ್ರು. ಆಗ ಎಲ್ಲರೂ ಜೊತೆಗೂಡಿ ಪುನಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ ಶಕ್ತಿ ತುಂಬಿದವರು ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು. ಆರ್ ಧ್ರುವನಾರಾಯಣ ಸಾಹೇಬ್ರವರ ಅಕಾಲಿಕ ಮರಣದಿಂದಾಗಿ ಇವರು ಒಟ್ಟಿಯಾಗಿ ನಿಂತು ಇಡೀ ರಾಜ್ಯದಲ್ಲಿ ಮೂಲೆ ಹಳ್ಳಿಗಳಿಗೂ ಕೂಡ ಸಂವಿಧಾನದ ಕೈಪಿಡಿಯನ್ನ ಎತ್ತಿ ಹಿಡಿದು ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನ ತಂದು ಕೊಟ್ಟಂತವ್ರು ಅವರು. ಇವತ್ತು ಕೊಡಗು, ಚಾಮರಾಜನಗರ, ಮೈಸೂರು ಜಿಲ್ಲೆ ಈ 3 ಜಿಲ್ಲೆಗಳು ಕೂಡ
ಯಾವುದೇ ಒಂದು ಆದಿ ಕರ್ನಾಟಕ ಬಲಗೈ ಸಮಾಜಕ್ಕೆ ಇವತ್ತು ಖಾತೆ ಕೊಟ್ಟಿರೋದಿಲ್ಲ. ನಮ್ಮ ಆದಿ ಕರ್ನಾಟಕ ಬಲಗೈ ಸಮಾಜದವರು ಇವತ್ತು ರಾಜಕೀಯವಾಗಿ ತಬ್ಲಿಗಳಾಗ್ತಾ ಇದ್ದಾರೆ. ಆ ತಬ್ಲಿತನ ಏನಾದ್ರು ಹೋಗಲಾಡಿಸ್ಬೇಕು ಅಂದ್ರೆ ಇವತ್ತು ಅವಕಾಶ ಇದೆ. ಸಿದ್ದರಾಮಯ್ಯನವ್ರಿಗೆ ಅವರು ಹೈಕಮಾಂಡ್ ಅಲ್ಲಿ ಇವರು ಹೈಕಮಾಂಡ್ ಅಲ್ಲಿ DK ಶಿವಕುಮಾರ್ ಅವರು ಚರ್ಚೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ರಾಜಕೀಯ ಮುಖ್ಯಮಂತ್ರಿ ಪದವಿ ಬಿಟ್ಕೊಡಿ ಅಂತ ಸಂದರ್ಭದಲ್ಲಿ ಮಾದೇವಪ್ಪನವ್ರಿಗೆಲ್ಲ ಹೇಳಿಸ್ತಿದ್ರು ಇವರು. CM ಕುರ್ಚಿ ಖಾಲಿ ಇಲ್ಲ, ಖಾಲಿಯಾದ ನೋಡೋಣ ಅಂತ ಸಿದ್ದರಾಮಯ್ಯನವರು ಮಾತಾಡಿದಕ್ಕೆ ಇವತ್ತು ಮಂತ್ರಿ ಸ್ಥಾನ ತಪ್ಪಿರೋದು ಇಡೀ ರಾಜ್ಯಕ್ಕೆ ಗೊತ್ತು. ಇವ್ರು ಪರ ಹೋಗೋದಕ್ಕೆ ಇವ್ರ ಹೆಸರನ್ನ ಹೈಕಮಾಂಡ್ಗೆ ಕಳಿಸಿಲ್ಲ. ಅವರು ಹೈಕಮಾಂಡ್ ಅಲ್ಲಿ ಏನಾದ್ರು ಹೆಸರು ಹೋಗಿದ್ರೆ ಇವ್ರ ಹೆಸರು ತೆಗೆಯಕ್ಕೆ ಆಯ್ತಾನೆ ಇರಲಿಲ್ಲ. ದಯಮಾಡಿ ಸಿದ್ದರಾಮಯ್ಯನವರು ದಲಿತರಂತ ತಕ್ಷಣನೇ ನಮ್ಮ ಆದಿ ಕರ್ನಾಟಕ ಬಲಗೈ ಸಮಾಜದವರು ಸಿದ್ದರಾಮಯ್ಯನವರ ಬಹಳ ಶಕ್ತಿಯುತವಾಗಿ ಅವರ ಬೆಂಬಲಿಗರಾಗಿ ಅವರ ಅಭಿಮಾನಿಗಳಾಗಿ ಕಾಂಗ್ರೆಸ್ ಎಲ್ಲೇ ಹೋದ್ರು ಕೂಡ ನಮ್ಮ ಸಮಾಜ ಹೋಗಿ ನಿಂತು ಅಲ್ಲಿ ಗೆಲ್ಸ್ಕೊಂಡು ಬರ್ತಾ ಇದೆ. ಅದು ಇನ್ನು ಮುಂದೆ 2028ರಿಂದ ಅವರ ವಂಶಾವಳಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜಕೀಯ ನಿಲುವಾಗಿ ನಿಲ್ಲಬೇಕು ಅನ್ನೋದಾದ್ರೆ ಮಾದೇವಪ್ಪನವರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಏನೋ ಒಂದು ಮಹಿಳಾ ಕೋಟೆಗೆ ಬೇರೆಯವ್ರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿ ಇನ್ನೊಬ್ಬರನ್ನ ತುಂಬಬೇಕು ಅಂತ ಸ್ಥಾನ ಇದೆಯೋ ಆ ಸ್ಥಾನಕ್ಕೆ ನಮ್ಮ ಮಾದೇವಪ್ಪನವರು ಮೈಸೂರು ಜಿಲ್ಲೆಯಲ್ಲಿ ಸಚಿವರಾಗಿ ಮಾಡಿ ಈ ಸರ್ಕಾರವನ್ನು ಮುನ್ನಡೆಸಿದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದಿ ಕರ್ನಾಟಕ ಬಲಗೈ ಸಮಾಜದವರೆಲ್ಲ ಶಕ್ತಿಯಾಗಿ ನಿಲ್ಬೇಕಾಗ್ತದೆ. ಇಲ್ಲ ಅಂದ್ರೆ ಪ್ರತ್ಯೇಕವಾಗಿ ನಾವು ಇನ್ನು ಮುಂದಿನ ಚುನಾವಣೆ ವಿಚಾರವಾಗಿ ಏನ್ ನಿಲ್ಲುವಂತ ಕಪ್ಕೊಂಡಂತ ಇಡೀ ರಾಜ್ಯದಲ್ಲಿ ದಲಿತ ಬಲಗೈನವರು ಎಲ್ಲಾ ಕಡೆ ಈ ದಲಿತ ಸಂಘರ್ಷ ಸಮಿತಿ ಪ್ರಸಾರ ಮಾಡ್ತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕದ ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಡೀತಕ್ಕಂತಹ ದಲಿತ ಸಮುದಾಯದ ನಾಯಕನನ್ನ, ಅದರಲ್ಲೂ ಕರ್ನಾಟಕ ರಾಜ್ಯದ ಅತ್ಯಂತ ಮೇಧಾವಿ ನಾಯಕರಾದಂತಹ, ಪ್ರಬುದ್ಧ ನಾಯಕರಾದಂತಹ, ಪ್ರಜ್ಞಾವಂತ ನಾಯಕರಾದಂತಹ SC ಮಾದೇವಪ್ಪ ಸಾಹೇಬರನ್ನ ಮೂಲೆ ಗುಂಪು ಮಾಡ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ನಡೆಯನ್ನ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ನಡೆಯನ್ನ ಇಡೀ ಕರ್ನಾಟಕದ ದಲಿತ ಸಮುದಾಯ ಖಂಡಿಸ್ತಾ ಇದೆ. ಸಿದ್ದರಾಮಯ್ಯನವರು ಮೇಲ್ಮುಖವಾಗಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮಾತ್ರ ಅವರು ಹಿಂದ ಮತ್ತು ದಲಿತ ವರ್ಗದ ನಾಯಕ ಅಂತ ಹೇಳ್ತಾರೆ, ನಾನು ದಲಿತ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಂತರಂಗದಲ್ಲಿ ಅವರು ದಲಿತ ಅಲ್ಲ, ದಲಿತ ವಿರೋಧಿ. 100% ಇವರು 100ಕ್ಕೆ 1000% ಅವರ ಅಂತರಂಗದಲ್ಲಿ ದಲಿತ ವಿರೋಧಿ ಅನ್ನೋದಕ್ಕೆ ನಮ್ಮ SC ಮಾದೇವಪ್ಪ ಸಾಹೇಬರಿಗೆ ಸಿಗ್ಬೇಕಾಗಿದ್ದಂತಹ ಮಂತ್ರಿ ಸ್ಥಾನವನ್ನು ಕೈ ತಪ್ಪಿಸಿರ್ತಕ್ಕಂಥದ್ದೇ ಒಂದು ಪ್ರಮುಖವಾದ ಕಾರಣ. ನಾವು ಈ ಸಮಾಜದಲ್ಲಿ ರಾಜಕೀಯದಲ್ಲಿ ನಡೀತಕ್ಕಂತಹ ವಿದ್ಯಮಾನಗಳನ್ನ ಗಮನಿಸತಕ್ಕಂತಹ ದಲಿತ ನಾಯಕರು, ದಲಿತ ಪ್ರಜ್ಞಾವಂತರು, ದಲಿತ ಬುದ್ಧಿಜೀವಿಗಳು, ದಲಿತ ಕಾರ್ಯಕರ್ತರು ಸಿದ್ದರಾಮಯ್ಯನವರ ನಡೆಯನ್ನು ಗಮನಿಸ್ತಾ ಇದ್ದೀವಿ. ನೀವು ನಿಮ್ಮ ಪುತ್ರನ ವ್ಯಾಮೋಹದಿಂದ ಮಾತ್ರನೇ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದೀವಿ. ನಿಮಗೆ ಬಲಗೈಯಾಗಿ ನಿಂತು ನಿಮ್ಮ ಬೆನ್ನೆಲುಬಾಗಿ ನಿಂತಹ ನಮ್ಮ SC ಮಾದೇವಪ್ಪನವರು ನಿಮಗೆ ಕಷ್ಟ ಬಂದಾಗಲೆಲ್ಲ ಅವರು ಸಹಾಯ ಮಾಡಬೇಕಾಗಿತ್ತು. ನಿಮಗೆ ಟೊಂಕ ಕಟ್ಟಿ ನಿಲ್ಲಬೇಕಾಗಿತ್ತು. ಈಗ ಅವರು ಮಂತ್ರಿ ಸ್ಥಾನವನ್ನು ಕೈಗೊಳ್ಳೋದಕ್ಕೆ ನೀವು ಪ್ರಮುಖವಾದಂತಹ ಕಾರಣರಾಗಿತ್ತು. ಅಹಿಂದ ವರ್ಗವನ್ನು ಸ್ಥಾಪನೆ ಮಾಡುವಾಗ ಸಿದ್ದರಾಮಯ್ಯನವರೇ ನೀವು ಒಬ್ಬರೇ ಸ್ಥಾಪನೆ ಮಾಡಿದ್ದೀರಾ ಅಹಿಂದ ವರ್ಗವನ್ನ? ಬೇರೆ ಯಾರೋ ಪಾತ್ರ ಇಲ್ವಾ? ಮುಸಲ್ಮಾನರ ಪಾತ್ರ ಇಲ್ವಾ? ಕ್ರಿಶ್ಚಿಯನ್ರ ಪಾತ್ರ ಇಲ್ವಾ? ನಮ್ಮ ದಲಿತ ಸಮುದಾಯದ ನಾಯಕರ ಪಾತ್ರ ಇಲ್ವಾ? ನೀವು ಒಬ್ಬರೇ ಅಹಿಂದ ವರ್ಗದ ನಾಯಕರಾಗಿದ್ದೀರಾ? ಇಲ್ಲ, ನಿಮ್ಮ ಆಲೋಚನೆ ತಪ್ಪಿದೆ. ನಿಮ್ಮ ಮುತ್ಸದಿತನ ತಪ್ಪಿದೆ. ನೀವು ರಾಜಕಾರಣದಲ್ಲಿ ತಂತ್ರಗಾರಿಕೆಯನ್ನ ಮಾಡಿ, ಆದರೆ ಕುತಂತ್ರವನ್ನ ಮಾಡಬೇಡಿ. ನೀವು ಕುತಂತ್ರದಿಂದಲೇ ನಮ್ಮ ದಲಿತ ಸಮುದಾಯಕ್ಕೆ ಮೋಸ ಮಾಡ್ತಾ ಇದ್ದೀರಿ. ಇದರ ಪ್ರತಿಫಲವಾಗಿ ಮುಂದೊಂದಿನ ನಿಮ್ಮ ವಂಶದ ರಾಜಕಾರಣವನ್ನೇ ನಿರ್ಮೂಲನೆ ಮಾಡತಕ್ಕಂತಹ ಒಂದು ಸಪ್ತಾಹವನ್ನು ನಮ್ಮ ದಲಿತ ಸಮುದಾಯ ಮಾಡ್ತಾ ಇದೆ. ನೀವು